ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಗೆ ಕಾಡುಕೋಣ ದಾಳಿ ನಡೆಸಿದ ಪರಿಣಾಮ ಮಹಿಳೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕು ಶಿರವಾಸೆ ಅಡ್ಲುಗದ್ದೆ ದೇವಣ್ಣಗೌಡ ಅವರ ತೋಟದಲ್ಲಿ ನಡೆದಿದೆ. ಇಂದು ಮುಂಜಾನೆ ಎಂದಿನಂತೆ ಲಕ್ಷ್ಮಮ್ಮ ಅವರು ಕಾಫಿ ತೋಟಕ್ಕೆ ಕೆಲಸಕ್ಕೆ ತೆರಳಿದ್ದರು. ಕೆಲಸ ಮಾಡುತ್ತಿರುವ ಜಾಗದಲ್ಲಿ ಕಾಡುಕೋಣ ಮರಿ ಹಾಕಿದ್ದು, ಕಾಡುಕೋಣದ ಮರಿ ಮಹಿಳೆಯ ಬಳಿಗೆ ಓಡಿ ಬಂದಿದ್ದು, ಮರಿಗೆ ಏನಾದರೂ ಮಾಡುತ್ತಾರೋ ಎಂದು ಗಾಬರಿಯಿಂದ ಕಾಡುಕೋಣ ಮಹಿಳೆಗೆ ಗುದ್ದಿದೆ. ಪರಿಣಾಮ ಮಹಿಳೆಯ ಬಲ ಕಾಲು ಮುರಿದಿದೆ. ಅಲ್ಲದೆ ಜೋರಾಗಿ ನೆಲಕ್ಕೆ ಬಿದ್ದ ಪರಿಣಾಮ ಹೊಟ್ಟೆ ಹಾಗೂ ಕೈಕಾಲಿಗೆ ಗಾಯವಾಗಿದ್ದು, ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿದೆ. ನಾಡಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರಿದ್ದರೂ ಸಹ ಅರಣ್ಯ ಇಲಾಖೆ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಕಣ್ಣು ಮುಚ್ಚಿ ಕುಳಿತಿದೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಕಾಡಿನಿಂದ ನಾಡಿಗೆ ಬಂದಿರುವ ಪ್ರಾಣಿಗಳನ್ನು ಕಾಡಿಗೆ ಓಡಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ 10:00 ಚಿಕ್ಕಮಗಳೂರು ತಾಲೂಕು ಜಾಗ್ರ ಹುಬ್ಳಿ ಅಡ್ಲುಗದ್ದೆ ಸಿರವಾಸೆ ಅಂತ ಹೇಳಿ ಅಲ್ಲಿ ಒಂದು ಮಹಿಳೆ ಬೆಳಗ್ಗೆ ಕೂಲಿ ಹೋಗಿರುತ್ತೆ ದೇವಣ್ಣಗೌಡ ಅಂತೇಳಿ ತೋಟಕ್ಕೆ. ಬೆಳಿಗ್ಗೆ 10:00 ಗೊಬ್ಬರ ಹಾಕ್ತಿರ್ಬೇಕಾದ್ರೆ ಒಂದು ಕೋಣ ಬಂದು ಅವ್ರನ್ನ ತಿವಿದಿದೆ. ಏನೋ ಆಕಸ್ಮಿಕವಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾವ್ ಹೇಳೋದಿಷ್ಟೇ, ತಕ್ಷಣ ಬಂದು ಓನರ್ ಕೂಡ ಸ್ಪಂದಿಸಿದ್ದಾರೆ. ನಾವು ದೂಷಣೆ ಮಾಡೋದಿಲ್ಲ ಮತ್ತು ಫಾರೆಸ್ಟ್ನವರು ಕೂಡ ಸ್ಪಂದಿಸಿದ್ರಿ. ನಾವು ಯಾರನ್ನೂ ಕೂಡ ದೂಷಣೆ ಮಾಡಲ್ಲ. ಆದ್ರೆ ಪದೇ ಪದೇ ಬಂದು ಕಾಡಾನೆ ಅವಳಿಂದ ಮೊನ್ನೆ ಮೂಡಿಗೆರೆಯಲ್ಲಿ ಒಂದು ಕೂಡ ಡೆತ್ ಆಗಿದೆ ಕಳಸದಲ್ಲಿ. ಈಗ ಪದೇ ಪದೇ ಈ ತರ ಆಗ್ತಾ ಇದೆ. ಕೂಲಿ ಕಾರ್ಮಿಕರು ರಕ್ಷಣೆ ಇಲ್ದಂಗಾಗಿದೆ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ, ಸನ್ಮಾನ್ಯ ಜಿಲ್ಲಾಧಿಕಾರಿಗೆ, DFOಗೆ ಮತ್ತೆ ಫಾರೆಸ್ಟ್ ಮಿನಿಸ್ಟ್ರಿಗೆ ಹೇಳೋದಿಷ್ಟೇ, ಏನಾದ್ರು ಮಾಡೋದು ಶಾಶ್ವತ ಪರಿಹಾರ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಫಾರೆಸ್ಟ್ ಅವ್ರು ಬರ್ಲಂಗೆ ಪ್ರಾಣಿಗಳಿಗೆ ಒಂದು ಫೆನ್ಸ್ ಹಾಕ್ಬೇಕಾಗುತ್ತೆ. ಈ ತರ ಪದೇ ಪದೇ ಸಾವು ನೋವುಗಳು ಆಗ್ತಾ ಇದ್ರೆ ಕೂಲಿ ಕಾರ್ಮಿಕರು ಮತ್ತೆ ರೈತರು ಹೇಗ್ ಬದುಕಬೇಕು ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಾಗೆ ತಕ್ಷಣನೇ ಇಲ್ಲಿಯ ಸನ್ಮಾನ್ಯ ಶಾಸಕರಂತ ತಮ್ಮಯ್ಯನವರು, CT ರವಿ ಅವರು, MP ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಾರೆ ಜಾರ್ ಸಾಹೇಬರು ಕೂಡ ಅಥವಾ ಅಲ್ಲಿ ಪಕ್ಕದಲ್ಲೇ ತೋಟದಲ್ಲಿ ಇರೋದ್ರಿಂದ ಶಾಶ್ವತವಾದ ಒಂದು ಪರಿಹಾರವನ್ನ ಮಾಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ತಕ್ಷಣನೇ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪರಿಹಾರವನ್ನ ಕೊಡಬೇಕು. ಮತ್ತೆ ಏನು ಓನರ್ ಇದ್ದಾರೆ ಅವರು ಕೂಡ ಇವರು ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ಒಂದು ಕ್ಯೂರ್ ಆಗೋ ರೀತಿಯಲ್ಲಿ ಅವ್ರು ಸ್ಪಂದಿಸಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಯಾವಾಗ್ಲೂ ನಾವು ಅಲ್ಲಿ ಕೋಣ ನೋಡಿರ್ಲಿಲ್ಲ. ಅಲ್ಲಿ ನೀವು ಕೆಲಸ ಮಾಡ್ತಿದ್ರಾ? ಅಲ್ಲಿ ಮುದ್ದೆ ತೋಟದಲ್ಲಿ ಕೋಣ ಕರ ಹಾಕಿ ಬಿಟ್ಟಿತ್ತು. ಇವ್ರ ಕೆಳಗಿಂದ ಮ್ಯಾಗ ಹೋಗ್ಬೇಕಾದ್ರೆ ಆ ಕರ ಇವ್ರ ಕಡೆಗೆ ಹೊಡ್ ಬಂದ್ಬಿಟ್ಟಿತ್ತು. ಅದು ಕರಿಗೆ ಏನಾರ ಮಾಡ್ತಾರ ಅಂತೇಳಿ ಬಂದು ಬಿಟ್ಬಿಟ್ಟಿತ್ತು. ಇವನ್ ಗುದ್ದಿ ಸಾವುಕಾರ ಮುದ್ದಿ ಹತ್ರ ಅವ್ರನ್ನೂ ಬೆರ್ಸ್ಕೊ ಹೋಯ್ತಿ. ಪಾಪ ಅವರು ಗಡ್ಡೆಗೆ ಹೋಗ್ಬಿಟ್ಟಿದೆ. ಏನ್ ಡ್ಯಾಮೇಜ್ ಆಗಿದೆ? ಸಖತ್ ಕಾಲು ಹೊಡೈತಿ. ಕಾಲು ಮೂರ್ ತಕ್ಕ ಎದೆ ಬಿಟ್ಬಿಟ್ಟಿದೆ. ಹೆಂಗ್ ತಂದ್ರಿ? ಈ ಪಾಪ ನಡ್ಕ ಬಂದ್ರು ಸರ್ ಅವ್ರು. ಅಲ್ಲಿಂದ ವೆಹಿಕಲ್ ಅಲ್ಲಿಂದ ಕರ್ಕ ಬಂದ್ರು. ಅಲ್ಲಿಂದ ಕೆಳಕ್ಕೆ ನಡ್ಕ ಬಂದ್ರು. ವೆಹಿಕಲ್ ಏನೋ ತಕ್ಕ ನಡ್ಕ ಬಂದ್ರು. ಆಮೇಲೆ ಜೀಪಲ್ಲಿ ಕರ್ಕ ಬಂದ್ರು. ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕರ್ಕ ಬಂದ್ರು. ನಾನು ತೋಟದ ಕೆಲ್ಸಕ್ಕೆ ಹೋಗಿದ್ದೆ. ತೋಟದ ಕೆಲಸ ಮಾಡ್ತಿದ್ದೆ. ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಫೋನ್ ಮಾಡಿ ಈ ತರ ವಿಚಾರ ತಿಳಿಸ್ತಾ, ಈ ತರ ಆಗಿದೆ ಅಮ್ಮಂಗೆ ಅಂತ. ಆಮೇಲೆ ನಾನು ಅರ್ಜೆಂಟ್ ಅಲ್ಲಿ ಹಂಗೇನೆ ಬಂದೆ. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಹಿಂಗ ಈ ತರ ಹೊರಟು ಬಂದೆ. ಹೆಂಗಿದಾರೆ ಅವ್ರೀಗ? ಕ್ರಿಟಿಕಲ್ ಸ್ವಲ್ಪ ಕಂಡೀಷನ್ ಅಷ್ಟೊಂದು ಇದ್ದಿಲ್ಲ. ತೊಡೆ ಸ್ವಲ್ಪ ಪೆಟ್ಟಾಗಿದೆ, ಎದೆ ನೋವು ಮತ್ತೆ ಈಗ ಸ್ವಲ್ಪ ಗಾಯ ಆಗಿದೆ. ಅದೆಲ್ಲ ಇಲ್ಲೇ ಮಾಡ್ತಾರಂತ ಏನ್ ಬೇರೆ ಕಡೆ ಏನಾದ್ರು? ಅದೇನು ಹೇಳಿಲ್ಲ. ಈಗ ನೋಡಿದ್ರೆ ಡಾಕ್ಟರ್ ನೋಡಿದ್ರೆ ರಿಪೋರ್ಟ್ ಇನ್ನೂ ಬಂದಿಲ್ಲ. ರಿಪೋರ್ಟ್ ನೋಡ್ಬಿಟ್ಟು ಹೇಳ್ತಾರೆ. ಪರವಾಗಿಲ್ಲ, ಇನ್ನೂ ನೋಡ್ತಿದ್ದಾರೆ. ಸರಿಯಾಗಿನೂ ಏನು ಹೇಳಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ನಿತೀಶ್ ಅಂತ. ಅವ್ರದ್ದು ಮಗನ? ಎಷ್ಟು ಜನ ಮಕ್ಕಳು ಅವ್ರಿಗೆ? 4 ಜನ ಮಕ್ಕಳು.